ಸಾರ್ಗಳು, ಚೀಫ್ ಗೆಸ್ಟ್ ಅದೆಲ್ಲ ನೋಡಿದಾಗ ಅನ್ಸುತ್ತೆ. ಶಾಲೆಯ ದಿನಗಳು ಮುಗಿಸಿ ಜೀವನದ ಪ್ರಮುಖ ಘಟ್ಟಕ್ಕೆ ತಲುಪಿದ್ದೀರಿ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನೀವೇ ಯೋಚಿಸುವ ಶಕ್ತಿ ಬಂದಿದೆ. ಒಳ್ಳೆಯ ಶಿಕ್ಷಣ ಪಡೆಯಿರಿ. ನಿಮ್ಮ ವಿಧಿ ನಿಮ್ಮ ಕೈಯಲ್ಲಿದೆ ಎಂದು NSRCE LIIM ಬೆಂಗಳೂರಿನ ಮೆಂತರ್ ಗೋಪಾಲರಾವ್ ಅದ್ದಂಕಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಪ್ರಾರಂಭ 2024 ಫ್ರೆಷರ್ಸ್ ಡೇ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. That tremendously increases your productivity. Take the Excel sheet, PowerPoint, and any of these things. Tremendously improves your productivity. But for heaven's sake, don't give up on creativity. Don't use ChatGPT to submit your assignments. Never do that. Because you are making computer think for you. ನೀವು ಸುಮ್ಮನೆ ದುಡ್ಡು ಕೊಡಬೇಡಿ. ಯಾವುದೇ ವರ್ಕ್ ಸಿ can you add one day to your life? No, you cannot add. Your life expectancy, your life. ಎಂಜಿನಿಯರಿಂಗ್ ಶಿಕ್ಷಣ ಕೇವಲ ಕೊಠಡಿಗಳಿಗೆ ಸೀಮಿತವಲ್ಲ. ಬಹಳಷ್ಟು ಶ್ರಮ ವಹಿಸಬೇಕು, ಆಳವಾದ ಅಧ್ಯಯನ ಮಾಡಬೇಕು. ಇದರ ನಡುವೆ ನಿಮಗೆ ಆಳವಾದ ಆಲೋಚನೆಗಳು ಬರುತ್ತೆ. ಅದೇ ನಿಮ್ಮನ್ನ ಇನ್ನಷ್ಟು ಅಧ್ಯಯನ ಮಾಡುವ ಬಗ್ಗೆ ಚಿಂತನೆ ತರುತ್ತದೆ. ನಿಮಗೆ ಬಹಳಷ್ಟು ಉಪಯೋಗವಾಗುವ ಲ್ಯಾಬ್ ಹಾಗೂ ಕಾರ್ಯಾಗಾರಗಳನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ. ಇದರಿಂದ ನೀವು ಕಲಿಯುವುದು ಬಹಳಷ್ಟಿದೆ ಎಂದ ಅವರು, ಎಂಜಿನಿಯರಿಂಗ್ ಎಂದರೆ ಸೃಜನಶೀಲತೆ ಹಾಗೂ ಕಲ್ಪನೆಗಳನ್ನು ವಾಸ್ತವ ಮಾಡುವುದು. ಎಂಜಿನಿಯರ್ಸ್ ಆಗಲು ಹೊರಟಿರುವ ನೀವು ವಿದ್ಯಾಭ್ಯಾಸದ ನಡುವೆ ಬರುವ ಸವಾಲುಗಳನ್ನು ಉತ್ತಮವಾಗಿ ಎದುರಿಸಬೇಕು. ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ಪ್ರಯತ್ನಗಳ ಜೊತೆಗೆ ಶ್ರಮ ವಹಿಸಿ ಕೋರ್ಸ್ ಮುಗಿಸಿ ಉತ್ತಮ ಇಂಜಿನಿಯರ್ಸ್ ಆಗಿ ಹೊರಹೊಮ್ಮಿ ಒಳ್ಳೆಯ ಇಂಜಿನಿಯರ್ ಆಗೋಕ್ಕೆ ಗ್ರೂಪ್ ಅಸೈನ್ಮೆಂಟ್ ಮುಖ್ಯ. ಇದರ ಮುಖಾಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮಲ್ಲಿ ಬರುವ ಯೋಚನೆಗಳನ್ನು ಪರಸ್ಪರವಾಗಿ ಸಮಾಲೋಚನೆ ಮಾಡಬಲ್ಲರು. ಇದರ ಜೊತೆಗೆ ಪರಸ್ಪರ ಕೌಶಲ್ಯ ಮತ್ತು ನಾಯಕತ್ವದ ಕೌಶಲ್ಯಗಳು ಅಭಿವೃದ್ಧಿಪಡಿಸಲು ಗ್ರೂಪ್ ಅಸೈನ್ಮೆಂಟ್ ಸಹಕಾರಿಯಾಗಲಿದೆ ಎಂದರು. His son, Mr. Chaitanya, good management. You must be knowing that Nagarjuna Construction Company is a very big construction company in the Chaitanya Nidhi scholarship program. I have seen only girls here. What about recently you can create your own email through that. You can create, there is one function, please observe that. Imagine, there is a function called imagine in the Meta. You can imagine through words, you give instructions, automatically the image will be created. Can you imagine all these things happening? The AI technology has advanced so much. You name it, anywhere it is applicable now. In the highways you can see the AI cameras. ಇನ್ನು ವ್ಯಕ್ತಿತ್ವ ವಿಕಸನಕ್ಕಾಗಿ ಕೂಡ ಶ್ರಮ ವಹಿಸಬೇಕು. ಇದಕ್ಕಾಗಿ ದೈಹಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದ ಅವರು, ಕಾಲೇಜಿನ ಸಿಬ್ಬಂದಿ ವರ್ಗ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಕಾರ ಮಾಡಲು ಬಯಸುತ್ತಾರೆ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಅವರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯಬೇಡಿ. ಅವರ ಅನುಭವದ ಪ್ರಬುದ್ಧತೆಯ ಲಾಭವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಕಾಲೇಜಿನ ನಿರ್ದೇಶಕ ಡಾಕ್ಟರ್ SG ಗೋಪಾಲಕೃಷ್ಣ ಮಾತನಾಡಿ, ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ವಾತಾವರಣ ಮಾಡಲಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲಾಗಿದ್ದು, ಕಲ್ಪಿಸಿರುವ ಎಲ್ಲ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಕಾಲೇಜಿನಲ್ಲಿ ಸಿಬ್ಬಂದಿ ವರ್ಗ ಸದಾ ನಿಮ್ಮ ಸಹಕಾರಕ್ಕೆ ಮುಂದೆ ಇದೆ. ನಿಮ್ಮ ಭವಿಷ್ಯತ್ತನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಬೇಕು. ಜೀವನದಲ್ಲಿ ಸಾಧನೆ ಮಾಡಲು ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು. ಕೌಶಲ್ಯ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿ ತಂತ್ರಜ್ಞಾನದ ಈ ಯುಗದಲ್ಲಿ ವಿದ್ಯಾರ್ಥಿಗಳು ಹೊಸ ಪ್ರಯೋಗಗಳ ಜೊತೆಗೆ ಕಲಿಕಾ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳಬೇಕು. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಸಂದರ್ಭಗಳು ಬರುತ್ತೆ. ಎಲ್ಲವನ್ನ ಎದುರಿಸಿ ಸಾಧನೆ ಮಾಡುವ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕೆಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದ ಅನುಭವಿ ಹಾಗೂ ಸೇನಾ ಪದಕ ಪುರಸ್ಕೃತ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಅನುಭವಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ಉತ್ತಮ ಅಂಕ ಗಳಿಸಿದ ಕಾಲೇಜಿನ 6 ವಿದ್ಯಾರ್ಥಿನಿಯರಿಗೆ ತಲಾ 75, 50 ಹಾಗೂ 20 ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು.
ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ BV ರವಿಶಂಕರ್, ವೈಸ್ ಪ್ರಾಂಶುಪಾಲ ನಾಗೇಶ್, ಡಾಕ್ಟರ್ S ಜಯಂತಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. But what a great antimony is. Give him a big hand. Don't ever hesitate to approach any one of them. Treat them as your friend, as a mentor, somebody. So, do take advantage.